ಸ್ನಾಕ್ಸ್ ಅಥವಾ ಸ್ಟ್ರೀಟ್ ಫುಡ್ ಅಂತ ಕೇಳಿದಾಗ ನಮ್ಮ ಮನಸ್ಸಿಗೆ ಬರುವ ಮೊದಲ ಪದ ಅನ್ಹೆಲ್ದಿ. ಬಟ್ ಈ ಪಾವ್ ಭಾಜಿ ಹಾಗಲ್ಲ. ಯಾಕಂದ್ರೆ ಇದರಲ್ಲಿ ಆಲ್ಮೋಸ್ಟ್ 90% ಬರೀ ತರಕಾರಿಗಳೇ ಇರೋದು. ಅದರಲ್ಲೂ ನಮ್ಮ ಮನೇಲಿ ಇದನ್ನ ಮಾಡಿದ್ರೆ ಇನ್ನೂ ಹೆಲ್ದಿ ಆಗಿರುತ್ತೆ. ಇದ್ ಮಾಡೋದಕ್ಕೆ ಏನೇನ್ ಬೇಕು ಅಂತ ಹೇಳಿದ್ರೆ 200 - 250 ಗ್ರಾಮ್ ಆಗಷ್ಟು ಆಲೂಗಡ್ಡೆ, ಕ್ಯಾರೆಟ್, ಬೀಟ್ರೂಟ್, ಆಮೇಲೆ ಬಟಾಣಿ, ಕಾಲಿಫ್ಲವರ್ ಇದ್ರೆ ಅದನ್ನು ಹಾಕಿ, ಯಾಕಂದ್ರೆ ಅದಿದ್ರೆ ಚೆನ್ನಾಗಿರುತ್ತೆ. ಬಟ್ ನನ್ನ ಹತ್ರ ಇದ್ದಿಲ್ಲ, ಹಾಗಾಗಿ ನಾನು ಸ್ಕಿಪ್ ಮಾಡಿದೀನಿ. ಎಲ್ಲ ಸೇಮ್ ಕ್ವಾಂಟಿಟಿ ಇರಬೇಕು. ಬೀಟ್ರೂಟ್ ಏನಕ್ಕೆ ಅಂತ ಹೇಳಿದ್ರೆ ಅದರಿಂದ ನ್ಯಾಚುರಲ್ ಆಗಿ ಒಳ್ಳೆ ಕಲರ್ ಬರುತ್ತೆ. ಆರ್ಟಿಫಿಷಿಯಲ್ ಫುಡ್ ಕಲರ್ಸ್ ಬೇಕಾಗಿಲ್ಲ ಗುರು. ಬಟ್ ಏನಂದ್ರೆ ಬೇರೆ ತರಕಾರಿಗಳಿಗಿಂತ ಸ್ವಲ್ಪ ಕಡಿಮೆ ಹಾಕಿ ಬೀಟ್ರೂಟ್. ಆಮೇಲೆ ಅದರಲ್ಲಿ 1 ಕಪ್ ನೀರು ಮತ್ತೆ ಸ್ವಲ್ಪ ಉಪ್ಪು ಸೇರಿಸಿ 1 ವಿಸಿಲ್ ಹೊಡಿಸ್ಕೊಂಡ್ರೆ ಸಾಕು. ನೀವು ನೋಡಬಹುದು ಎಲ್ಲ ಚೆನ್ನಾಗಿ ಬೆಂದಿದೆ. ಅದನ್ನ ಲೈಟ್ ಆಗಿ ಮ್ಯಾಶ್ ಮಾಡ್ಬಿಟ್ಟು ಪಕ್ಕಕ್ಕಿಡಿ. ಈಗ ಇದರ ಪಾವ್ ಭಾಜಿ ಮಸಾಲ ಮಾಡೋದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು, 1 ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ, ಜೊತೆಗೆ 5-6 ಲವಂಗ, 1 ಸ್ಟಾರ್ ಹೂವ, 1 ಕರಿ ಏಲಕ್ಕಿ, 1 ಇಂಚು ಚಕ್ಕೆ, 4 ಏಲಕ್ಕಿ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, ಸ್ವಲ್ಪ ಜಾಯಿಕಾಯಿ, ಸ್ವಲ್ಪ ಜಾಯಿಪತ್ರಿ, ಒಣಶುಂಠಿ 4 - 5 ಬ್ಯಾಡಗೆ ಮೆಣಸು ಹಾಗೂ 1 ಪಲಾವ್ ಎಲೆ. ಇದಿಷ್ಟು ಒಂದು ಪಾತ್ರೆ ಹೀಟ್ ಮಾಡಿ ಈ ಮಸಾಲ ಪದಾರ್ಥಗಳದ್ರಲ್ಲಿ ಹಾಕಿ ಡ್ರೈ ರೋಸ್ಟ್ ಮಾಡಬೇಕು. 4 - 5 ನಿಮಿಷ ಡ್ರೈ ರೋಸ್ಟ್ ಮಾಡಬೇಕು. ಒಣಮೆಣಸು ಹೀಗೆ ಕ್ರಿಸ್ಪಿ ಆದಾಗ ಅದನ್ನ ಒಂದು ಪಾತ್ರೆಗೆ ಹಾಕಿ ಕೂಲಾಗ್ಬಿಡಿ. ಪೂರ್ತಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನು ಚೆನ್ನಾಗಿ ಪೌಡರ್ ಮಾಡಬೇಕು. ಬಟ್ ಅದ್ರ ಜೊತೆಗೆ ಈ ಐಟಮ್ಸ್ ಸೇರಿಸಬೇಕು. ಇದೇನೇನು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಅರಿಶಿನ, ಡ್ರೈ ಮ್ಯಾಂಗೋ ಪೌಡರ್, ಹಿಂಗು, ಆಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪು. ಈಗ ಪಾವ್ ಭಾಜಿ ಮಾಡೋದಕ್ಕೆ ಒಂದು ಅಗಲ ಇರೋ ಕಡಾಯಿ ಅಥವಾ ತವಾ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ, ಒಂದು 10 ಮಿಲಿ ಎಣ್ಣೆ ಹಾಗೂ ಒಂದು 15 ಗ್ರಾಮ್ ಬಟರ್ ಹಾಕಬೇಕು. ಬಟರ್ ಮೆಲ್ಟ್ ಆದ್ಮೇಲೆ 1 ಟೀ ಸ್ಪೂನ್ ಜೀರಿಗೆ ಹಾಕಿ ತಕ್ಷಣನೇ ಈ ತರ ಫೈನ್ ಚಾಪ್ ಮಾಡಿದಂತ ಒಂದು 2 ಈರುಳ್ಳಿ ಹಾಕೋಬೇಕು. ಫೈನ್ ಚಾಪ್ ಮಾಡಬೇಕಾಗಿರೋದು ಇದಕ್ಕೆ ತುಂಬಾ ಮುಖ್ಯ. ಅವಾಗ್ಲೇ ಆ ಪರ್ಫೆಕ್ಟ್ ಟೆಕ್ಸ್ಚರ್ ಸಿಗೋದು. 2 ನಿಮಿಷ ಅದನ್ನ ರೋಸ್ಟ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಸೇರಿಸಿ ಅದನ್ನು ಮತ್ತೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡಬೇಕು. ಅದು ಲೈಟ್ ಬ್ರೌನ್ ಆಗಬೇಕು. ನೋಡಿ, ಈ ರೇಂಜಿಗೆ ಬ್ರೌನ್ ಆಗಬೇಕು. ಅವಾಗ ಕ್ರಶ್ ಮಾಡಿದಂತ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸು ಹಾಕಿ ಅದರ ಹಸಿ ಸ್ಮೆಲ್ ಹೋದ್ಮೇಲೆ 2 ಟೊಮೆಟೊ ಮತ್ತೆ ಇದೇ ತರ ಫೈನ್ ಚಾಪ್ ಮಾಡಿ ಹಾಕೋಬೇಕು. ಅದು ಕೂಡ ಬೆಂದು ಮ್ಯಾಶ್ ಆದ್ಮೇಲೆ 2 ಕ್ಯಾಪ್ಸಿಕಮ್ ಈ ರೀತಿ ಫೈನ್ ಚಾಪ್ ಮಾಡಿ ಹಾಕೋಬೇಕು. ಕ್ಯಾಪ್ಸಿಕಮ್ ಹಾಕಿ ಒಂದು 4-5 ನಿಮಿಷ ಆದ್ಮೇಲೆ ನಾವು ಫ್ರೆಶ್ ಆಗಿ ಮಾಡ್ಕೊಂಡಂತಹ ಪಾವ್ ಭಾಜಿ ಮಸಾಲ ಸೇರಿಸಬೇಕು. ಅದ್ರ ಜೊತೆಗೇನೆ ನಾವು ಬೇಯಿಸಿದಂತ ತರಕಾರಿಗಳು ಮ್ಯಾಶ್ ಮಾಡಿದ್ವಲ್ಲ ಅದನ್ನು ಹಾಕೋಬೇಕು. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಸ್ವಲ್ಪ ನೀರ್ ಹಾಕೋಬೇಕು. ಅದರ ನಂತರ ನಿಮ್ಮ ರುಚಿಗೆ ತಕ್ಕ ಹಾಗೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಜೀರಿಗೆ, ಅರಿಶಿನ ಹಾಗೂ ಕಸೂರಿ ಮೇಥಿ ಹಾಕೋಬೇಕು. ಕನ್ಸಿಸ್ಟೆನ್ಸಿ ಜಾಸ್ತಿ ಲೂಸ್ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಆ ಪಾವ್ ಈ ಗ್ರೇವಿಯಲ್ಲಿ ಡಿಪ್ ಮಾಡಿದಾಗ ಆ ಪಾವ್ ಪೂರ್ತಿ ಗ್ರೇವಿನ ಹೀರ್ಕೋಬೇಕು. ಆ ರೇಂಜಿಗೆ ಇರಬೇಕು. ಅಂದ್ರೆ ಜಾಸ್ತಿ ಗಟ್ಟಿ ಇದ್ರೆ ಅದು ಹೀರ್ಕೊಳ್ಳಲ್ಲ. ಸೊ ಅದಕ್ಕೆ ಒಂಥರ ಈ ರೇಂಜಿಗೆ ಇರಬೇಕು ನೋಡಿ, ಪರ್ಫೆಕ್ಟ್ ಆಗಿ. ಸೊ ಅದಕ್ಕೆ ಬೇಕಾಗಿರೋಷ್ಟು ನೀರ್ ಹಾಕೊಂಡು ಅದನ್ನ ಪೂರ್ತಿ ಮತ್ತೊಂದ್ಸಲ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಯಾವ್ದೇ ತರ ತರಕಾರಿಗಳು ನಿಮ್ ಕಣ್ಣಿಗೆ ಕಾಣಿಸ್ಬಾರ್ದು, ಎಲ್ಲ ಮಟಾಶ್ ಆಗಿರ್ಬೇಕು. ಇಷ್ಟೇ ಬಟ್ರು, ಆಲ್ಮೋಸ್ಟ್ ಒಂದು 10 ಗ್ರಾಮ್ ಬಟರು ಹಾಕಿದೀನಿ ಅಷ್ಟೇ. ಈ ಇಷ್ಟೊಂದು ಬಾಜಿ ಇದೆಯಲ್ಲ, ಇದು ಹೆಚ್ಚು ಕಡಿಮೆ ಒಂದು 12-13 ಜನ ತಿನ್ಕೋಬಹುದು. ಅದರಲ್ಲಿ ನಾನು ಇಷ್ಟೇ ಬಟರ್ ಹಾಕಿರೋದು. ಇದೇ ನೀವು ಹೊರಗಡೆ ತಿನ್ನೋದಾದ್ರೆ ಒಂದು ಪ್ಲೇಟ್ಗೆ ಇದಕ್ಕಿಂತ ಜಾಸ್ತಿ ಬಟರ್ ಹಾಕಿರ್ತಾರೆ. ಆ ಪಕ್ಕ ಸ್ಟ್ರೀಟ್ ಸ್ಟೈಲ್ ಟೇಸ್ಟ್ ಬರಬೇಕು ಅಂತ ಹೇಳಿದ್ರೆ ನಾವು ಯಾವ ಬಾಂಡ್ಲಿಯಲ್ಲಿ ಬಾಜಿ ಮಾಡಿದ್ರಿ ಅದರಲ್ಲೇ ನಾವು ಬಣ್ಣ ಟೋಸ್ಟ್ ಮಾಡಬೇಕು ಅಥವಾ ಪಾವ್ನ ಟೋಸ್ಟ್ ಮಾಡಬೇಕು. ಸೊ ಅದಕ್ಕೆ ಆ ಬಾಜಿನ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಅದೇ ಬಾಂಡ್ಲಿಗೆ ಸ್ವಲ್ಪ ಬಟರ್ ಹಾಕೊಂಡ್ಬಿಟ್ಟು, ಈ ಪಾವ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಅದನ್ನ ಮಧ್ಯಭಾಗದಲ್ಲಿ ಈ ರೀತಿ ಕಟ್ ಮಾಡ್ಬಿಟ್ಟು ಅದನ್ನ ಹೀಗೆ ಹಾಕಿ ಅದನ್ನ ಚೆನ್ನಾಗಿ ಈ ರೀತಿ ನೋಡಿ ವೈಪ್ ಮಾಡಬೇಕು. ಅದ್ರ ಜೊತೆಗೆ ಬಣ್ಣದು ಟೋಸ್ಟ್ ಕೂಡ ಆಗುತ್ತೆ ಅಂಡ್ ಅದು ಫುಲ್ ಸಾಫ್ಟ್ ಆಗ್ಬಿಟ್ಟಿರುತ್ತೆ. ಇದಕ್ಕೆ ಪರ್ಫೆಕ್ಟ್ ಟೇಸ್ಟ್ ಸಿಗ್ಬೇಕು ಅಂತ ಹೇಳಿದ್ರೆ ಬಾಜಿ ಸರ್ವ್ ಮಾಡ್ಕೊಂಡು ಅದು ಪಕ್ಕದಲ್ಲಿ ಪಾವ್ ಇಟ್ಬಿಟ್ಟು ಬಾಜಿ ಮೇಲೆ ಸ್ವಲ್ಪ ಈರುಳ್ಳಿ, ಫೈನ್ ಚಾಪ್ ಮಾಡಿದಂತ ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಆಮೇಲೆ ಸ್ವಲ್ಪ ನಿಂಬೆ ರಸ ಹಿಂಡ್ಕೊಂಡು ಅದ್ರ ಮೇಲೆ ಮತ್ತೊಂದು ಸ್ವಲ್ಪ ಬಟರ್ ಹಾಕಿ ಆ ಬಣ್ ಜೊತೆ ತಿನ್ಬೇಕು. ಅವಾಗ್ಲೇ ಆ ಪರ್ಫೆಕ್ಟ್ ಟೇಸ್ಟ್ ಸಿಗೋದು. ಸೊ ನೋಡ್ರಲ್ಲ, ಇದು ಪಾವ್ ಭಾಜಿ ಮಾಡೋದಕ್ಕೆ ಹೆಲ್ದಿಯೆಸ್ಟ್ ಆಗಿರೋ ವೇ. ಇದರಲ್ಲಿ ನಾನು ಬಟರ್ ಹಾಕಿದ್ರೂನು ಕಂಪೇರ್ ಮಾಡಿದಾಗ ಬಹಳ ಕಡಿಮೆ ಇದೆ. ಯಾಕಂದ್ರೆ ಇದು ಆಲ್ಮೋಸ್ಟ್ 10-12 ಜನ ತಿನ್ಬೋದು, ಅಷ್ಟು ಕ್ವಾಂಟಿಟಿ ಇದೆ. ಅದರಲ್ಲಿ ನಾನು ಹಾಕಿರೋದು ಬಹಳ ಕಡಿಮೆ ಬಟರ್. ಟೋಟಲ್ ಆಗಿ ನೀವು ಸೇರಿಸಿದ್ರು ಒಂದು 30 - 40 ಗ್ರಾಮ್ ಬಂದಿರುತ್ತೆ ಅಷ್ಟೇ. ಸೊ ಖಂಡಿತ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳಿಗೆ ನನ್ನ ಪೇಜ್ ನ ಫಾಲೋ ಮಾಡಿ. ಯೂಟ್ಯೂಬ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.